ನಮಸ್ಕಾರ ಸ್ನೇಹಿತರೆ, ಇವತ್ತೇ ಅತಿ ಪವಿತ್ರವಾದ ಶನಿ ತ್ರಯೋದಶಿ. ಶನಿದೇವರಿಗೆ ಅತಿ ಪ್ರಿಯವಾದಂಥ ದಿನ. ಹಾಗೆ ಶನಿ ತ್ರಯೋದಶಿಗೆ ಮಹಾಶಿವರಾತ್ರಿ ಹಬ್ಬಕ್ಕೆ ಇರುವಂಥ ಶಕ್ತಿ ಇರುತ್ತದೆ. ಹಾಗಾಗಿ ಇವತ್ತು ಶನಿದೇವರ ಮಹಿಮೆ ತಿಳಿಸುವಂಥ ಈ ಕಥೆಯನ್ನು ಶ್ರದ್ಧಾ ಭಕ್ತಿಯಿಂದ ಕೇಳಿದರೆ ಶನಿದೇವರ ಕೃಪೆ ಎಂದೂ ಕೂಡ ನಿಮ್ಮ ಮೇಲಿರುತ್ತದೆ. ಈ ಕಥೆ ಕೇಳೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದ್ರೆ ಮರೀದೆ ಒಂದು ಲೈಕ್ ಕೊಡಿ. ಅದು ತ್ರೇತಾಯುಗ. ಅಂಗರಾಜ್ಯವನ್ನು ರೋಮಪಾದ ಎಂಬ ಮಹಾರಾಜ ಪಾಲಿಸುತ್ತಿದ್ದ ಕಾಲವದು. ರೋಮಪಾದನಿಗೆ ಸಂತಾನ ಇರಲಿಲ್ಲ. ರೋಮಪಾದ ಹಾಗೂ ದಶರಥ ಮಹಾರಾಜ ಪ್ರಾಣ ಸ್ನೇಹಿತರು. ದಶರಥ ಮಹಾರಾಜನಿಗೆ ಶ್ರೀರಾಮ ಜನಿಸುವುದಕ್ಕೂ ಮುಂಚೆ ಶಾಂತ ಎಂಬ ಮಗಳು ಜನಿಸಿದ್ದಳು. ಸಂತಾನ ಇಲ್ಲ ಎಂದು ಚಿಂತೆಗೀಡಾಗಿದ್ದ ರೋಮಪಾದನಿಗೆ ದಶರಥ ಮಹಾರಾಜ ತನ್ನ ಮಗಳಾದ ಶಾಂತಾಳನ್ನು ದತ್ತುಪುತ್ರಿಯಾಗಿ ಕೊಟ್ಟರು. ಅಂಗರಾಜ್ಯದಲ್ಲಿ ಶಾಂತ ಅಪರೂಪವಾಗಿ ಬೆಳೆಯುತ್ತಿದ್ದಳು. ರೋಮಪಾದ ಮಹಾರಾಜ ತುಂಬಾನೇ ಬಲಶಾಲಿ. ಒಂದು ಸಲ ಅಂಗರಾಜ್ಯದಲ್ಲಿ ಅಧರ್ಮ ಬೆಳೆದು ಭೀಕರವಾದ ಬರಗಾಲ ಶುರುವಾಯಿತು. ಇದರಿಂದ ಆ ರಾಜ್ಯದಲ್ಲಿ ಪ್ರಜೆಗಳಿಗೆ ತಿನ್ನಲು ಊಟ, ಕುಡಿಯಲು ನೀರು, ಉಟ್ಟುಕೊಳ್ಳಲು ಸರಿಯಾದ ಬಟ್ಟೆ ಏನು ಸಿಗದೆ ಪರದಾಡುತ್ತಿದ್ದರು. ಅವನ ರಾಜ್ಯದಲ್ಲಿ ಬಂದ ಕಷ್ಟಕ್ಕೆ, ಬರಗಾಲಕ್ಕೆ ಕಾರಣ ಶನಿದೇವರು ಎಂದು ರಾಜ್ಯದ ಪಂಡಿತರ ಮುಖಾಂತರ ರೋಮಪಾದನಿಗೆ ತಿಳಿಯಿತು. ಈ ವಿಷಯ ರೋಮಪಾದನ ಮುಖಾಂತರ ದಶರಥ ಮಹಾರಾಜ ತಿಳಿದುಕೊಂಡು ಶನಿದೇವರ ಜೊತೆ ದ್ವಂದ್ವ ಯುದ್ಧಕ್ಕೆ ನಿಂತರು. ಆಗ ಶನಿದೇವರು ದಶರಥ ಮಹಾರಾಜನೊಂದಿಗೆ, ಮಹಾರಾಜ, ನನ್ನ ಜೊತೆ ದ್ವಂದ್ವ ಯುದ್ಧ ಮಾಡಲು ಬಂದ ನಿಮ್ಮ ಧೈರ್ಯವನ್ನು ಮೆಚ್ಚಿಕೊಂಡೆ. ನನ್ನ ಕೆಲಸ ನಾನು ನಿರ್ವಹಿಸುವುದು ನನ್ನ ಜವಾಬ್ದಾರಿ. ನನ್ನ ಕರ್ತವ್ಯದಿಂದ ನಾನು ತಪ್ಪಿಸಿಕೊಳ್ಳಲಾಗದು. ಆದರೆ ಇದಕ್ಕೊಂದು ಉಪಾಯವಿದೆ. ಋಷ್ಯಶೃಂಗ ಮಹಾಋಷಿಗಳು ಎಲ್ಲಿರುತ್ತಾರೋ ಅಲ್ಲಿ ಬರ ಇರುವುದಿಲ್ಲ. ಅವರನ್ನು ಅಂಗರಾಜ್ಯಕ್ಕೆ ಕರೆತರುವಂತೆ ರೋಮಪಾದನಿಗೆ ಹೇಳಿ ಅಂದರು ಶನಿದೇವರು. ದಶರಥ ಮಹಾರಾಜನ ಮುಖಾಂತರ ವಿಷಯ ತಿಳಿದುಕೊಂಡ ರೋಮಪಾದ ಋಷ್ಯಶೃಂಗ ಮಹಾಋಷಿಯನ್ನು ಹುಡುಕಲು ಶುರು ಮಾಡಿದರು. ಆಗ ಆ ರಾಜ್ಯದ ಮಂತ್ರಿ ರೋಮಪಾದನ ಹತ್ತಿರ ಬಂದು ಋಷ್ಯಶೃಂಗನ ಬಗ್ಗೆ ಈ ರೀತಿ ಹೇಳಿದರು. ಮಹಾರಾಜ, ವಿಭಂಡಕ ಮಹಾಋಷಿಯ ಮಗ ಋಷ್ಯಶೃಂಗ. ಅವರು ಹುಟ್ಟಿದ್ದು ಕಾಡಿನಲ್ಲಿ, ಬೆಳೆದಿದ್ದು ಕಾಡಿನಲ್ಲಿ. ಅವರಿಗೆ ಕಾಡನ್ನು ಹೊರತುಪಡಿಸಿ ಬೇರೆ ಪ್ರದೇಶ ಇದೆ ಎಂಬ ವಿಷಯ ಕೂಡ ತಿಳಿಯದು. ಇನ್ನೊಂದು ಮುಖ್ಯವಾದ ವಿಷಯ ಏನಂದ್ರೆ, ಅವರು ಜನಿಸಿದಾಗಿನಿಂದ ತಾಯಿಯನ್ನು ನೋಡಿಲ್ಲ. ಕೇವಲ ತಂದೆಯ ಹತ್ತಿರ ಮಾತ್ರವೇ ಬೆಳೆದಿದ್ದರಿಂದ ಹೆಣ್ಣು ಜಾತಿ ಒಂದಿದೆ ಎಂಬ ವಿಷಯ ಕೂಡ ಅವರಿಗೆ ಗೊತ್ತಿಲ್ಲ. ಆದರೆ ಅವರು ಎಲ್ಲಿರುತ್ತಾರೋ ಆ ಪ್ರದೇಶ ಪವಿತ್ರವಾಗಿ ಹಚ್ಚ ಹಸುರಾಗಿ ಇರುತ್ತದೆ ಎಂದು ಅವರಿಗೊಂದು ವರವಿದೆ. ಅವರನ್ನು ನಮ್ಮ ರಾಜ್ಯಕ್ಕೆ ಕರೆತರುವುದು ತುಂಬಾ ಕಷ್ಟಕರ ವಿಚಾರ ಎಂದು ಋಷ್ಯಶೃಂಗ ಎಲ್ಲಿರುತ್ತಾರೋ ಆ ಪ್ರದೇಶದ ಬಗ್ಗೆ ತಿಳಿಸಿದರು. ಆಗ ರೋಮಪಾದ ಒಂದು ಉಪಾಯ ಮಾಡಿದ. ಕೆಲವು ಸುಂದರವಾದ ವೇಶ್ಯೆಯರನ್ನು ಋಷ್ಯಶೃಂಗ ಮಹಾಋಷಿ ಆಶ್ರಮದ ಹತ್ತಿರ ಕಳಿಸಿದರು. ಒಂದು ಸಲ ವಿಭಂಡಕ ಮಹಾಋಷಿ ಯಾವುದೋ ಕೆಲಸದ ವಿಚಾರವಾಗಿ ಆಶ್ರಮದಿಂದ ಹೊರಗಡೆ ಹೋಗಿದ್ದರು. ಆಗ ಹೋಮಕ್ಕಾಗಿ ಕಟ್ಟಿಗೆ ತರಲು ಕಾಡಿಗೆ ಹೋದರು ಋಷ್ಯಶೃಂಗ. ಅದಕ್ಕಾಗಿಯೇ ಕಾದು ಕುಳಿತಿದ್ದ ವೇಶ್ಯೆಯರು ಅವರ ಹತ್ತಿರ ಹೋಗಿ, ಯಾರು ನೀವು? ಕ್ರೂರ ಪ್ರಾಣಿಗಳು ತಿರುಗಾಡುವ ಈ ಜಾಗದಲ್ಲಿ ಒಬ್ಬಂಟಿಯಾಗಿ ತಿರುಗಾಡಲು ನಿಮಗೆ ಹೆದರಿಕೆ ಆಗುವುದಿಲ್ಲವೇ ಎಂದು ನಯವಾಗಿ ಕೇಳಿದರು. ಅದಕ್ಕೂ ಮುಂಚೆ ಹೆಣ್ಣನ್ನೇ ನೋಡಿರದ ಋಷ್ಯಶೃಂಗ ಮಹಾಋಷಿಗೆ ಮನಸ್ಸಿನಲ್ಲಿ ಒಂದು ಹೊಸ ಭಾವನೆ ಶುರುವಾಯಿತು. ಅವರ ಮನಸ್ಸು ವೇಶ್ಯೆಯರತ್ತ ಆಕರ್ಷಿಸುತ್ತಿತ್ತು. ಆಗ ಋಷ್ಯಶೃಂಗ ಅವರೊಂದಿಗೆ, ನನ್ನ ಆಶ್ರಮ ಪಕ್ಕದಲ್ಲೇ ಇದೆ, ನೀವೆಲ್ಲರೂ ಅಲ್ಲಿಗೆ ಬಂದು ನಮ್ಮ ಆತಿಥ್ಯ ಸ್ವೀಕರಿಸಬೇಕು ಎಂದು ಹೇಳಿದರು. ಅದಕ್ಕಾಗಿಯೇ ಕಾಯುತ್ತಿದ್ದ ವೇಶ್ಯೆಯರು ಆಶ್ರಮಕ್ಕೆ ಹೋದರು. ಅವರಿಗೆ ಹಣ್ಣುಗಳು, ಜೇನುತುಪ್ಪ, ಗೆಡ್ಡೆಗೆಣಸು, ಹಾಲು, ಹಣ್ಣಿನ ರಸ ಮುಂತಾದವುಗಳನ್ನು ಋಷ್ಯಶೃಂಗ ಕೊಟ್ಟರು. ಅದನ್ನೆಲ್ಲ ತಿಂದ ವೇಶ್ಯೆಯರು ಅವರು ರಾಜ್ಯದಿಂದ ತಂದಿದ್ದಂತ ಸಿಹಿ ಪದಾರ್ಥಗಳು, ಕರೆದ ತಿಂಡಿಗಳು ಮುಂತಾದ ರುಚಿ ರುಚಿಯಾದ ಪದಾರ್ಥಗಳನ್ನು
ಋಷ್ಯಶೃಂಗನಿಗೆ ತಿನ್ನಲು ಕೊಟ್ಟರು. ಆ ಪದಾರ್ಥಗಳನ್ನು ನೋಡಿ ತುಂಬಾನೇ ಆಶ್ಚರ್ಯಗೊಂಡ ಋಷ್ಯಶೃಂಗ ಈ ಹಣ್ಣುಗಳು ಯಾವ ಮರಕ್ಕೆ ಹುಟ್ಟುತ್ತದೆ ಎಂದು ಕೇಳಿದ. ಅವುಗಳನ್ನು ತಿಂದು ಇಷ್ಟೊಂದು ರುಚಿಯಾದ ಹಣ್ಣುಗಳನ್ನು ನಾನು ಜೀವನದಲ್ಲೇ ತಿಂದಿಲ್ಲ ಎಂದು ಹೇಳಿದ. ಇನ್ನು ವಿಭಂಡಕ ಮಹಾಋಷಿ ಬರುವ ಸಮಯ ಹತ್ತಿರವಾದ ಕಾರಣ ವೇಶ್ಯೆಯರು ಇದರ ಬಗ್ಗೆ ಇನ್ನೊಂದು ಸಲ ನಿನಗೆ ಹೇಳುತ್ತೇವೆ ಎಂದು ಹೇಳಿ ಋಷ್ಯಶೃಂಗನನ್ನು ಒಮ್ಮೆ ಅಪ್ಪಿಕೊಂಡರು. ಅದುವರೆಗೂ ಹೆಣ್ಣನ್ನು ನೋಡಿದ ಋಷ್ಯಶೃಂಗನಿಗೆ ಆ ಸ್ಪರ್ಶ ಎಷ್ಟೋ ಮಧುರಾನುಭೂತಿ ಕೊಟ್ಟಿತು. ಅವರು ಆಶ್ರಮ ತೊರೆದ ಮರುಕ್ಷಣದಿಂದ ಋಷ್ಯಶೃಂಗನ ಮನಸ್ಸಿಗೆ ನೆಮ್ಮದಿ ಇಲ್ಲದಂತಾಯಿತು. ಮತ್ತೆ ಅವರು ಕಾಣಿಸುತ್ತಾರೋ ಇಲ್ಲವೋ ಎಂಬ ಕೊರಗು ಬೇರೆ ಶುರುವಾಯಿತು. ಮಾರನೆಯ ದಿನ ಅವರನ್ನು ಹುಡುಕುತ್ತಾ ಕಾಡೆಲ್ಲ ಅಲೆದಾಡಿದ ಋಷ್ಯಶೃಂಗ ಕೊನೆಗೆ ಅವರನ್ನು ಪತ್ತೆ ಹಚ್ಚಿದ. ಈ ಸಲ ವೇಶ್ಯೆಯರು, ನಿನ್ನೆ ನಾವು ನಿಮ್ಮ ಆಶ್ರಮಕ್ಕೆ ಬಂದೆವು, ಈಗ ನೀವು ನಮ್ಮ ಆಶ್ರಮಕ್ಕೆ ಬರಬೇಕು. ನಿನ್ನೆ ನಾವು ಕೊಟ್ಟಂತ ರುಚಿ ರುಚಿಯಾದ ಹಣ್ಣುಗಳು ನಮ್ಮ ಆಶ್ರಮದಲ್ಲಿ ಬೇಕಾದಷ್ಟಿದೆ ಎಂದು ಹೇಳಿದರು. ಋಷ್ಯಶೃಂಗ ಏನೂ ಯೋಚಿಸದೆ ಅವರ ಹಿಂದೆ ನಡೆದ. ಅವರು ನೇರವಾಗಿ ಋಷ್ಯಶೃಂಗನನ್ನು ಅಂಗರಾಜ್ಯಕ್ಕೆ ಕರೆದೋದರು. ಋಷ್ಯಶೃಂಗ ರಾಜ್ಯದಲ್ಲಿ ಕಾಲಿಟ್ಟ ಕೂಡಲೇ ಮೋಡಗಳೆಲ್ಲ ಒಮ್ಮೆಲೆ ಕಪ್ಪಾಗಿ ಜೋರಾದ ಮಳೆ ಸುರಿಯಲಾರಂಭಿಸಿತು. ರಾಜ್ಯದಲ್ಲಿ ಪ್ರಜೆಗಳೆಲ್ಲರೂ ಸಂತೋಷದಲ್ಲಿ ತೇಲಾಡಿದರು. ಅದುವರೆಗೂ ರಾಜ್ಯದಲ್ಲಿದ್ದ ಬರ ಹೊರಟು ಹೋಯಿತು. ರೋಮಪಾದ ಋಷ್ಯಶೃಂಗನ ಹತ್ತಿರ ಹೋಗಿ ಅವರಿಗೆ ನಮಸ್ಕರಿಸಿ ಅವರನ್ನು ತಮ್ಮ ಜೊತೆ ಅರಮನೆಗೆ ಕರೆದೋದರು. ಇಷ್ಟರಲ್ಲಿ ದಿವ್ಯ ದೃಷ್ಟಿಯಿಂದ ನೋಡಿ ನಡೆದ ವಿಷಯವನ್ನು ತಿಳಿದುಕೊಂಡ ವಿಭಂಡಕ ಮಹಾಋಷಿ ತುಂಬಾ ಕೋಪದಿಂದ ಅಂಗರಾಜ್ಯಕ್ಕೆ ಬಂದರು. ಆಗ ರೋಮಪಾದ ವಿಭಂಡಕ ಮಹಾಋಷಿಗೆ ಕ್ಷಮೆ ಕೇಳಿ, ಮಹಾಋಷಿಗಳೇ, ರಾಜ್ಯದ ಕ್ಷೇಮಕ್ಕಾಗಿ ಈ ರೀತಿ ಮಾಡಬೇಕಾಯಿತು ಎಂದು ಹೇಳಿದರು. ಪ್ರಜೆಗಳ ಕ್ಷೇಮಕ್ಕಾಗಿ ಬದುಕುವಂತ ಮಹಾಪುರುಷರಾದ್ದರಿಂದ ವಿಭಂಡಕ ಮಹಾಋಷಿಗೆ ಅದುವರೆಗೂ ಇದ್ದಂತ ಕೋಪ ಹೊರಟು ಹೋಯಿತು. ಹಾಗಾಗಿ ರೋಮಪಾದನನ್ನು ಶಪಿಸದೆ ಅವರ ಜೊತೆ ಅರಮನೆಗೆ ಹೋದರು. ವಿಭಂಡಕ ಮಹಾಋಷಿಯ ಒಪ್ಪಿಗೆಯನ್ನು ಪಡೆದು ರೋಮಪಾದ ಅವರ ದತ್ತುಪುತ್ರಿಯಾದ ಶಾಂತಾಳನ್ನು ಋಷ್ಯಶೃಂಗ ಮಹಾಋಷಿಗೆ ಕೊಟ್ಟು ಮದುವೆ ಮಾಡಿದರು. ಈ ರೀತಿ ಋಷ್ಯಶೃಂಗ ಮಹಾಋಷಿ ಶಾಂತಾಳ ಜೊತೆ ಅಂಗರಾಜ್ಯದಲ್ಲೇ ವಾಸವಿದ್ದರು. ಹಾಗಾಗಿ ಮತ್ತೆಂದೂ ಕೂಡ ಆ ರಾಜ್ಯದಲ್ಲಿ ಬರ ಬರಲಿಲ್ಲ. ಶನಿದೇವರಿಗೆ ಕೋಪ ಬಂದರೆ ಕೇವಲ ಒಬ್ಬ ವ್ಯಕ್ತಿಯಲ್ಲ, ಒಂದು ರಾಜ್ಯವೇ ನಾಶವಾಗುತ್ತದೆ ಎಂದು ಈ ಕತೆ ನಮಗೆ ತಿಳಿಸುತ್ತದೆ. ಮುಖ್ಯವಾಗಿ ಅಧರ್ಮ ಮಾಡಿದರೆ ಶನಿದೇವರಿಗೆ ಎಷ್ಟು ಕೋಪ ಬರುತ್ತದೆ ಎಂದು ಕೂಡ ಈ ಕಥೆಯಲ್ಲಿ ನಾವು ತಿಳಿದುಕೊಳ್ಳಬಹುದು. ಹಾಗೆ ಒಬ್ಬ ವ್ಯಕ್ತಿ ಅಧರ್ಮ ಮಾಡಿದರೆ ಅವನ ಕುಟುಂಬಕ್ಕೆ ಮುಪ್ಪು ಬರುತ್ತದೆ ಎಂದು ಕೂಡ ನೀವು ತಿಳಿಯಬೇಕು. ಹಾಗಾಗಿ ಆದಷ್ಟು ಧರ್ಮ ಮಾರ್ಗದಲ್ಲಿ ನಡೆಯೋಣ. ಅತಿ ಪವಿತ್ರವಾದ ಶನಿ ತ್ರಯೋದಶಿಯ ದಿನ ಈ ಕತೆ ಕೇಳುವುದರಿಂದ ಶನಿದೇವರ ಆಶೀರ್ವಾದ ಅನುಗ್ರಹ ಪಡೆದುಕೊಳ್ಳುತ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.